ಗಿಲ್ಲಿ ನಟ ಯಾರಿಗ್ ತಾನೇ ಪರಿಚಯ ಇಲ್ಲ. ಗಿಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಬರೀ ಕರ್ನಾಟಕದವರು ಮಾತ್ರವಲ್ಲ, ಬೇರೆ ರಾಜ್ಯದ ಜನರು ಕೂಡ ಗಿಲ್ಲಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬೇಕು, ಹೆಸರು ಮಾಡ್ಬೇಕು ಅಂತ ಸಾವಿರಾರು ಕನಸಿಟ್ಕೊಂಡು ಬೆಂಗಳೂರಿಗೆ ಬಂದವರೆಲ್ಲ ಮೊದಲಿಗೆ ಪಡಬಾರದ ಕಷ್ಟನೇ ಪಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಶ್ ಆಗಿರಬಹುದು, ಸುದೀಪ ಆಗಿರಬಹುದು, ದರ್ಶನ್ ಆಗಿರಬಹುದು. ಇವರೆಲ್ಲರೂ ಕೂಡ ಅವಕಾಶಕ್ಕಾಗಿ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇಂಥವರ ಸಾಲಿನಲ್ಲಿ ಗಿಲ್ಲಿ ಕೂಡ ಒಬ್ಬರು. ITI ಕೋರ್ಸ್ ಮಾಡಿಕೊಂಡು ಎಕ್ಸಾಮ್ ಬರೆದು ಅದರ ರಿಸಲ್ಟ್ ಕೂಡ ನೋಡದೆ ಸಿನಿಮಾದಲ್ಲಿ ಏನಾದ್ರೂ ಮಾಡಬೇಕು ಅಂತ ಬೆಂಗಳೂರಿಗೆ ಹೊರಟ್ಬಿಡ್ತಾರೆ. ಗುರುತು ಪರಿಚಯ ಇಲ್ಲದ ಊರಿನಲ್ಲಿ ತಾವಂದುಕೊಂಡಂತೆ ಏನೂ ಆಗದೆ, ಯಾವುದೇ ಅವಕಾಶನೂ ಸಿಗದೆ ಅಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಊಟಕ್ಕಾಗಿ ಹಲವಾರು ಬಾರಿ ಯಾರದೋ ಮದುವೆಯ ಚೌಟ್ರಿಗೆ ನುಗ್ಗಿ ಅಲ್ಲಿ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ರು. ಆದರೆ ಯಾವುದೇ ಫಂಕ್ಷನ್ ಇಲ್ಲದಾಗ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗುತ್ತದೆ. ಒಂದು ದಿನ ಹಸಿವು ತಡೆದುಕೊಳ್ಳಲಾಗದೆ ಪಕ್ಕದ ರೂಮಿನಿಂದ ಅನ್ನವನ್ನು ಕದ್ದು ತಿಂದಿದ್ದಾರಂತೆ. ಒಂದು ವೇಳೆ ಗಿಲ್ಲಿ ಅಂದು, ನನಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ನನ್ನ ಕೈಯಲ್ಲಾಗೋಲ್ಲ, ನಾನು ವಾಪಸ್ ನಮ್ಮೂರಿಗೆ ಹೋಗ್ತೀನಿ ಅಂತ ಬಸ್ಸು ಹತ್ತಿ ಬಂದಿದ್ರೆ ಇಂದು ಗಿಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಹೇಳುವುದು ನೆವರ್ ಎವರ್ ಗಿವ್ ಅಪ್ ಅಂತ. ಕಾಮಿಡಿ ಮಾಡುತ್ತಲೇ ಎಲ್ಲರ ಮನಸ್ಸು ಗೆದ್ದ ಗಿಲ್ಲಿ ಯಾವ ರೀತಿ ಚೇಷ್ಟ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಅಂತ ಒಂದು ರಿವೈಂಡ್ ಮಾಡಿಕೊಂಡು ಬರೋಣ. ಚಾಣಾಕ್ಷ ಗಿಲ್ಲಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಗಿಲ್ಲಿಗೆ ಒಂದು ಅದ್ಭುತವಾದ ಕಲೆ ಉಳಿದಿದೆ. ಅದೇನೆಂದ್ರೆ ಕಾಮಿಡಿ ಮಾಡುತ್ತಲೇ ಕೆನ್ನೆಗೆ ಚೆನ್ನಾಗಿ ಬಾರಿಸುತ್ತಾನೆ. ಯಾರಿಗೆ ಏನು ಹೇಳಬೇಕೋ ಅದನ್ನ ಕಾಮಿಡಿ ಮೂಲಕ ಸರಾಗವಾಗಿ ಡೆಲಿವರಿ ಮಾಡಿಬಿಡುತ್ತಾನೆ. ಅವರಿಗೆ ಹೊಡೆದದ್ದು ಗೊತ್ತಾಗಿರಲ್ಲ, ಕೆನ್ನೆ ಊದಿಕೊಂಡ ಮೇಲೆ ಗೊತ್ತಾಗಿರುತ್ತೆ ಗಿಲ್ಲಿ ಕಾಮಿಡಿ ಮಾಡಿದ್ದಲ್ಲ, ನಮಗೆ ಬೈದದ್ದು ಅಂತ. ಆಮೇಲೆ ಗಿಲ್ಲಿ ಮೇಲೆ ಜಗಳಕ್ಕೆ ಬರ್ತಾರೆ. ಯಾವುದನ್ನು ಕೂಡ ಅವನು ಮನಸ್ಸಲ್ಲಿ ಇಟ್ಕೊಳ್ಳುವ ಮಾತೇ ಇಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದೇ ಕಾರಣ ಅಲ್ಲವೇ ಗಿಲ್ಲಿ ಲಕ್ಷಾಂತರ ಜನರ, ಅಲ್ಲಲ್ಲ ಕೋಟ್ಯಾಂತರ ಜನರ ಮನಸ್ಸು ಗೆದ್ದದ್ದು. ಯಾಕಂದ್ರೆ ಈಗಾಗಲೇ ಗಿಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಮಿಲಿಯನ್ ರೀಚ್ ಆಗಿದೆ. ಟಾಸ್ಕ್ ನಲ್ಲಿ ಪಂಟರಾಗದಿದ್ರೂ ವ್ಯಕ್ತಿತ್ವದಲ್ಲಿ ಪಂಟರಾದ ಗಿಲ್ಲಿ. ಬಿಗ್ ಬಾಸ್ ಕಪ್ ಗೆಲ್ಲುವ ಎಲ್ಲಾ ಕ್ವಾಲಿಟಿ ಇರುವ ಗಿಲ್ಲಿ ಟಾಸ್ಕ್ ವಿಷಯಕ್ಕೆ ಬಂದ್ರೆ ಅಷ್ಟಕ್ಕಷ್ಟೇ. ಅವನೇ ಒಂದ್ಸಲ ಹೇಳಿಂದ, ಎಲ್ರೂ ಹೇಳ್ತಾ ಇದ್ರು ನಾನು ಹೋದ ಟೀಮು ಗೆಲ್ಲಲ್ಲ ಅಂತ, ಈಗ ನನಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ದ. ಗಿಲ್ಲಿ ಟಾಸ್ಕ್ ವಿಚಾರದಲ್ಲಿ ಮಾತ್ರ ಅಷ್ಟಕ್ಕಷ್ಟೇ ಆಗಿಯೇ ಉಳಿದಿದ್ದಾರೆ. ಇಡೀ ಸೀಸನ್ ನಲ್ಲಿ 10 ಟಾಸ್ಕ್ಗಳನ್ನು ಆಡಿದ್ದಾರೆ. ಆದ್ರೆ ಗೆದ್ದಿರುವುದು ಮಾತ್ರ ಕೆಲವು ಮಾತ್ರ. ಟಾಸ್ಕ್ ನಲ್ಲಿ ಸೋತಿರಬಹುದು, ಆದರೆ ಟಾಸ್ಕ್ ಆಡುವಾಗ ಗಿಲ್ಲಿ ಜೋಕ್ಗಳ ಮೂಲಕ ನೀಡುತ್ತಿದ್ದ ಎಂಟರ್ಟೈನ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್. ರಕ್ಷಿತಾ ಗಿಲ್ಲಿ ಬಾಂಡಿಂಗ್, ಇದು ಬಿಗ್ ಬಾಸ್ 11 ಸೀಸನ್ಗಳಲ್ಲಿ ನೋಡದಂತಹ ಅದ್ಭುತವಾದ ಬಾಂಡಿಂಗ್ ಇದ್ದದ್ದು ರಕ್ಷಿತಾ ಹಾಗೂ ಗಿಲ್ಲಿಗೆ. ಗಿಲ್ಲಿ ಸೂರಜ್ ತಂಡ ಸೀರಿಯಲ್ ಪ್ರಮೋಷನ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ, ಈ ಮನೆಯಲ್ಲಿ ಯಾರ ಜೊತೆಗಿನ ಸಂಬಂಧ ನಿಮಗೆ ತುಂಬಾ ಇಷ್ಟ ಆಯಿತು ಅನ್ನೋ ಒಂದು ಪ್ರಶ್ನೆಗೆ ಗಿಲ್ಲಿ ರಕ್ಷಿತಾ ಹೆಸರು ತೆಗೆದುಕೊಳ್ತಾನೆ. ನಾನು ಮನೆಯಲ್ಲಿ ಕೂಡ ಊಟ ಮಾಡಿ ತಟ್ಟೆ ತೆಗೆಯುತ್ತಿರ್ಲಿಲ್ಲ, ಅಮ್ಮನೇ ಬಂದು ಮಾಡ್ತಿದ್ರು. ರಕ್ಷಿತಾನ ನೋಡಿದಾಗ ನನಗೆ ನನ್ನ ಅಮ್ಮನನ್ನೇ ನೋಡಿದ ಹಾಗೆ ಆಯ್ತು. ಅವಳು ಊಟದ ವಿಷಯದಲ್ಲಿ ನನ್ನ ಅಮ್ಮನ ತರಹನೇ ಕೇರ್ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ. ಇದು ವೀಕ್ಷಕರಾದ ನಾವೆಲ್ಲರೂ ನೋಡಿದಂತಹ ವಿಷಯನೇ. ರಕ್ಷಿತಾ ಎಷ್ಟು ಕೇರ್ ಮಾಡ್ತಾ ಇದ್ಲು ಅಂತ ಅಂದ್ರೆ ಗಿಲ್ಲಿ ತನಗೆ ಏನೇ ಬೇಕಾದ್ರೂ ರಕ್ಷಿತಾಳ ಬಳಿಯೇ ಕೇಳ್ತಾ ಇದ್ದ. ಇದು ಊಟದ ವಿಚಾರಕ್ಕೆ ಮಾತ್ರ ಅಲ್ಲ, ಗಿಲ್ಲಿಗೆ ಏನಾದ್ರೂ ಕೆಲಸ ಕೊಟ್ರೆ ಯಾವುದೇ ಬೇಜಾರು ಇಲ್ಲದೆ ಅದನ್ನು ತಾನೇ ಮಾಡ್ತಿದ್ಲು. ಗಿಲ್ಲಿ ತಂಟೆಗೆ ಯಾರಾದ್ರೂ ಬಂದ್ರೆ ಅವಳೇ ಅಡ್ಡ ಬಂದು ಅವನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲದೆ ಲೈಟ್ ಆಗಿ ರಕ್ಷಿತಾಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿದ್ದಂತೂ ನಿಜ ಅನ್ಸುತ್ತೆ. ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು, ಗಿಲ್ಲಿ ತರ ನನಗೆ ಗಂಡ ಬೇಕು ಅಂತ. ಬಹುಶಃ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂತ ಗಿಲ್ಲಿ ತರ ಆದ್ರೆ ಗಿಲ್ಲಿ ಅಲ್ಲ ಅಂತ ಹೇಳ್ತಾ ಇದ್ಲು. ಸುದೀಪ್ ಅವರು ರಕ್ಷಿತಾಳಿಗೆ ಗಿಲ್ಲಿ ಹಾಗೂ ರಘು ಮೇಲಿರುವಂತಹ ಪಾಸಿಟಿವ್ನೆಸ್ ಬಗ್ಗೆ ಇರುವನ ವಿಟಿ ಹಾಕಿದಾಗಂತೂ ಗಿಲ್ಲಿ ರಕ್ಷಿತಾಗೆ ಹೇಳಿದ್ದ, ಬೆಡ್ರೂಮ್ ಲೈಟ್ ಹಾಕಿದ್ರೆ ಬಾತ್ರೂಮ್ ಲೈಟ್ ಆನ್ ಆಗ್ತಾ ಇದೆಯಲ್ಲ ಅಂತ. ಆಗ ರಕ್ಷಿತಾಗೆ ಸ್ವಲ್ಪ ಹರ್ಟ್ ಆಗಿರಬೇಕು. ಗಿಲ್ಲಿ ಇವರ ಸ್ಟೋರಿಯನ್ನೇ ಕ್ರಿಯೇಟ್ ಮಾಡಿ ಒಂದು ಸಿನಿಮಾ ಕಥೆಯನ್ನ ಹೇಳ್ತಾನೆ. ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗಿರುತ್ತೆ, ಆದ್ರೆ ಇನ್ನೊಂದು ಹೀರೋಯಿನ್ಗೆ ಇವನ ಮೇಲೆ ಲವ್ ಆಗಿರುತ್ತೆ ಅಂತೆಲ್ಲ ತಮಾಷೆ ಮಾಡಲು ಶುರು ಮಾಡ್ತಾನೆ. ಆದ್ರೂ ಕೂಡ ಇವರಿಬ್ಬರು ಒಬ್ಬರಿಗೊಬ್ಬರು ಕೇರ್ ಮಾಡೋದು ಬಿಡೋದಿಲ್ಲ. ಗಿಲ್ಲಿ ಕೂಡ ರಕ್ಷಿತಾನ ತುಂಬಾ ಕೇರ್ ಮಾಡ್ತಾನೆ. ಅದನ್ನು ಕೂಡ ನಾವು ನೋಡಿದ್ದೇವೆ. ಇವರಿಬ್ಬರ ಬಾಂಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್.
ಗಿಲ್ಲಿ ಕಾವ್ಯ ಲವ್ ಸ್ಟೋರಿ. ಗಿಲ್ಲಿಗೆ ಕಾವ್ಯ ಮೇಲೆ ಲವ್ ಆಗಿರೋದು ಕನ್ಫರ್ಮ್, ಯಾಕಂದ್ರೆ ಅವನ ಬಿಹೇವಿಯರ್ ನಲ್ಲಿ ಗೊತ್ತಾಗತ್ತೆ. ಆದ್ರೆ ಕಾವ್ಯಕ್ಕೆ ಗಿಲ್ಲಿ ಮೇಲೆ ಕಿಂಚಿತ್ತೂ ಆ ತರಹದ ಭಾವನೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಆಕೆ ಅದನ್ನು ಒಂದು ಗೇಮ್ ತರಹನೇ ತೆಗೆದುಕೊಂಡಿದ್ದಾಳೆ. ಗಿಲ್ಲಿ ಅಪ್ಪಿತಪ್ಪಿ ಪ್ರೀತಿ ಅಂತೆಲ್ಲ ಅಂದುಕೊಳ್ತಾನೆ ಅಂತ ಆಕೆ ಯಾವಾಗ್ಲೂ ಪದೇ ಪದೇ ಗಿಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ, ಬೇರೇನೂ ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾಳೆ. ಅತಿಯಾಗಿ ತಮಾಷೆ ಮಾಡಿದಾಗ ಆಕೆ ಗಿಲ್ಲಿ ಮೇಲೆ ರೇಗಾಡಿ ಕೋಪ ಮಾಡಿಕೊಂಡದಂತೂ ನಿಜ. ಕಾವ್ಯಾಳ ಮನೆಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಕ್ಕಿಂತ ಮುಂಚೆ ಕಾವ್ಯ ಸಿಕ್ಕಾಪಟ್ಟೆ ಗಿಲ್ಲಿ ಮೇಲೆ ಕೋಪ ಮಾಡ್ಕೊಳ್ತಾ ಆತನನ್ನು ಎಷ್ಟು ದೂರ ಇಡೋಕೆ ಆಗುತ್ತೋ ಅಷ್ಟು ದೂರ ಇಡಲು ಪ್ರಯತ್ನ ಪಟ್ಟಿದ್ದಳು. ಆದ್ರೆ ಎಂದು ಆಕೆಯ ಫ್ಯಾಮಿಲಿಯವರು ಮನೆಗೆ ಬಂದು ಆಕೆಯ ಬಳಿ ಗಿಲ್ಲಿಯನ್ನ ಅಣ್ಣ ಅಂತ ಕರೆಯಬೇಡ, ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಎಂದು ಹಿಂಟ್ ಕೊಟ್ಟಿದ್ದು ಕಾವ್ಯ ಗಿಲ್ಲಿ ಹತ್ರ ಸ್ವಲ್ಪ ಸಾಫ್ಟ್ ಆಗ್ತಾಳೆ. ಗಿಲ್ಲಿ ರಘು ರಕ್ಷಿತಾ ಫ್ರೆಂಡ್ಶಿಪ್. ಗಿಲ್ಲಿ ಮನೆಯಲ್ಲಿ ಮೌನವಾಗಿದ್ದಕ್ಕಿಂತ ಮಾತಿನಲ್ಲೇ ಎಲ್ಲರಿಗೂ ತಮಾಷೆ ಮಾಡುತ್ತಾ ಕಾಲೆಳೆಯುತ್ತಾ ಹರ್ಟ್ ಮಾಡುತ್ತಾ ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ತಾ ಇದ್ದ ಹಾಗೂ ಜನರಿಗೆ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದ. ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಲವ್ ಸ್ಟೋರಿ ನಡೆಯೋದು ಕಾಮನ್. ಆದ್ರೆ ಇದೇ ಮೊದಲ ಬಾರಿಗೆ ಈ ಟ್ರಯಾಂಗಲ್ ಫ್ರೆಂಡ್ಶಿಪ್ ನ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಅದೇ ರಘು ರಕ್ಷಿತಾ ಫ್ರೆಂಡ್ಶಿಪ್. ಮನೆಯವರೆಲ್ಲರೂ ಕೂಡ ಗಿಲ್ಲಿ ತೀರಾ ಪರ್ಸನಲ್ ಆಗಿ ಜೋಕ್ ಮಾಡಿ ನೋವು ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ರಕ್ಷಿತಾ ಮಾತ್ರ ಗಿಲ್ಲಿ ಎಷ್ಟೇ ಹರ್ಟ್ ಮಾಡಿದ್ರೂ ಆಕೆ ಗಿಲ್ಲಿನೇ ಇಷ್ಟ ಅಂತ ಹೇಳ್ತಾಳೆ. ಇನ್ನು ರಘು ಗಿಲ್ಲಿ ತೀರಾ ಪರ್ಸನಲ್ ಆಗಿ ಕಾಮಿಡಿ ಮಾಡ್ತಾನೆ, ಇದು ಹರ್ಟ್ ಆಗತ್ತೆ ಅಂತ ಹೇಳಿದ್ರು ಕೂಡ ಮತ್ತೆ ಗಿಲ್ಲಿ ಜೊತೆನೆ ಹೋಗಿ ಕುತ್ಕೊಳ್ತಾರೆ. ಅದೇನೇ ಆದ್ರೂ ಇವರ ಫ್ರೆಂಡ್ಶಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಗಿಲ್ಲಿ ಯೋಚನೆ ಮಾಡುವುದರಲ್ಲಿ ಮಾಸ್ಟರ್ ಮೈಂಡ್. ಯಾರಿಗೆ ಎಲ್ಲಿ ಸರಿಯಾಗಿ ಇಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಕಾಮಿಡಿ ಮಾಡ್ಕೊಂಡೇ ಸರಿಯಾಗಿ ಮುಖಕ್ಕೆ ಬಾರಿಸಿದ ಹಾಗೆ ಹೇಳ್ತಾನೆ. ಇದರಿಂದ ಇಡೀ ಮನೆ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿತ್ತು. ಎಲ್ಲರೂ ಕೂಡ ಪದೇ ಪದೇ ಅದನ್ನೇ ಹೇಳಿ ಕಳಪೆ ಕೊಟ್ರು ಕೂಡ ಗಿಲ್ಲಿ ಚೂರು ಕೂಡ ಚೇಂಜ್ ಆಗದೆ ತನ್ನ ಸ್ಟ್ರೆಂತ್ ಕಾಮಿಡಿನೇ ಅಂತ, ನಾನಂತೂ ಬಿಟ್ಕೊಡೋ ಮಗನೇ ಅಲ್ಲ ಅಂತ ಇಲ್ಲಿವರೆಗೂ ಕೂಡ ಆತನ ಗ್ರಾಫ್ ಹೈ ಆಗಿದೆ. ಒಂದು ವೇಳೆ ಗಿಲ್ಲಿ ಅಂದು ನನಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ನನ್ನ ಕೈಯಲ್ಲಾಗೂಲ, ನಾನು ವಾಪಸ್ ನಮ್ಮೂರಿಗೆ ಹೋಗ್ತೀನಿ ಅಂತ ಬಸ್ಸು ಹತ್ತಿ ಬಂದಿದ್ರೆ ಇಂದು ಗಿಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಹೇಳುವುದು ನೆವರ್ ಎವರ್ ಗಿವ್ ಅಪ್ ಅಂತ.